ಬೀದರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾಧ್ಯಮದ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಶಾಸಕ ಫಾರಿನ್ ಟೂರ್ ವಿಚಾರವಾಗಿ ಮಾತನಾಡಿದ ಇವರು, ಅದರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಮಾಧ್ಯಮದ ಮೂಲಕವೇ ವಿಚಾರ ತಿಳಿದುಕೊಂಡಿದ್ದೇನೆ. ಫಾರಿನ್ ಟೂರ್ ಅಂದ್ರೆ ಸ್ಟಡಿ ಟೂರ್ ಎಂದು ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ಹಾಗೂ ಸಿಎಂ ಬದಲಾವಣೆ ವಿಚಾರದಲ್ಲಿ ತಾವು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ. ಮಾಧ್ಯಮದವರು ಸಿಎಂ ಆಗೋ ಕನಸಿಲ್ವಾ ಎಂದು ಕೇಳಿದಾಗ, ನನಗೆ ಸಿಎಂ ಆಗಿ ಎಂದು ಬೇರೆ ಯಾರೂ ಕೇಳೋದಿಲ್ಲ, ನೀವು ಮಾತ್ರ ಕೇಳ್ತಾ ಇದ್ದೀರಾ, ಆಸೆ ಪಟ್ಟದ್ದು ಆಗುತ್ತಾ ಎಂದು ಪ್ರತಿಕ್ರಿಯಿಸಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ನಟಿ ಜಯಮಾಲಾ ಮುಖ್ಯಮಂತ್ರಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿ ನೀಡಿ ತಮ್ಮ ಬೇಡಿಕೆಗಳ ಬಗ್ಗೆ ಚರ್ಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಂಡಳಿಯ ಉಪಾಧ್ಯಕ್ಷರಾದ ಎಂಕೆ ಸುಂದರರಾಜನ್, ಎಂ ಮಂಜು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಜಯಮಾಲಾ ಅವರು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಹಿತಾಸಕ್ತಿಗಳನ್ನು ಮುಖ್ಯಮಂತ್ರಿಗೆ ತಿಳಿಸಿ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ ಕನ್ನಡ ಚಿತ್ರರಂಗದ ಅಭಿವೃದ್ಧಿ, ಕಲಾವಿದರ ಹಿತಾಸಕ್ತಿ ಹಾಗೂ ವಾಣಿಜ್ಯ ಮಂಡಳಿಯ ಕಾರ್ಯಪದ್ಧತಿ ಕುರಿತು ಚರ್ಚೆ ನಡೆಯಿತು. ಮುಖ್ಯಮಂತ್ರಿಯವರೊಂದಿಗೆ ನಡೆದ ಈ ಭೇಟಿಯಿಂದ ಮಂಡಳಿಯ ಬೇಡಿಕೆಗಳಿಗೆ ಸರ್ಕಾರದಿಂದ ಸ್ಪಂದನೆ ದೊರೆಯುವ ನಿರೀಕ್ಷೆ ಮೂಡಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳಿಗೆ ಸಂತಸದ ಸುದ್ದಿ ಹೊರಬಿದ್ದಿದೆ. ಮುಂದಿನ ತಿಂಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯಾವಳಿಗೆ ಸರ್ಕಾರವು ಅನುಮತಿ ನೀಡಿದ್ದು, ಒಟ್ಟು 35,000 ಪ್ರೇಕ್ಷಕರಿಗೆ ಪ್ರವೇಶ ಅವಕಾಶ ನೀಡಲಾಗಿದೆ. ತಜ್ಞರ ಸಮಿತಿಯಿಂದ ನಿರಂತರ ಪರಿಶೀಲನೆ ನಡೆಯಲಿದ್ದು, ಆಸನ ವ್ಯವಸ್ಥೆ ಹಾಗೂ ಅಭಿಮಾನಿಗಳ ಸಂಖ್ಯೆಗೆ ಅನುಗುಣವಾಗಿ ಸ್ಟ್ಯಾಂಡ್ಗಳಿಗೆ ಅನುಮತಿ ನೀಡಲಾಗುತ್ತಿದೆ. ಕೆಎಸ್ಸಿಎ ನೀಡಿರುವ ಭರವಸೆಗಳನ್ನು ಪಾಲಿಸಿದರೆ ಅನುಮತಿ ಮುಂದುವರಿಯಲಿದ್ದು, ಪಂದ್ಯಾವಳಿಗಳ ಸಮಯದಲ್ಲಿಯೇ ಫೇಸ್ 1 ಮತ್ತು ಫೇಸ್ 2 ಕಾಮಗಾರಿಗಳನ್ನು ಮುಂದುವರಿಸಬೇಕೆಂದು ಸರ್ಕಾರ ಸೂಚಿಸಿದೆ. ಈ ನಿರ್ಧಾರದಿಂದ ಬೆಂಗಳೂರು ಕ್ರಿಕೆಟ್ ವಾತಾವರಣ ಮತ್ತೊಮ್ಮೆ ಕಂಗೊಳಿಸಲು ಸಿದ್ಧವಾಗಿದೆ. ಕೋಲಾರದಲ್ಲಿ ಇಂದು ಅಚ್ಚರಿಯ ಘಟನೆ ನಡೆದಿದೆ. ನಗರದ ಮಿನಿ ಸ್ಟೇಡಿಯಂ ಬಳಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಈಜುಕೊಳದ ಕಾಮಗಾರಿ ಸ್ಥಳದಲ್ಲಿ ಬೃಹತ್ ನಾಗರ ಹಾವು ಕಾಣಿಸಿಕೊಂಡಿದೆ. ವಿಶೇಷವಾದ ಮೈಬಣ್ಣ ಹೊಂದಿದ ಈ ಹಾವನ್ನು ಸ್ಥಳೀಯರು ಗಮನಿಸಿದ ತಕ್ಷಣ ಉರಗ ರಕ್ಷಕರಾದ ಆನಂದ್ ಅವರನ್ನು ಕರೆಸಿದ್ದಾರೆ. ಅವರು ತಕ್ಷಣವೇ ಹಾವನ್ನು ಸುರಕ್ಷಿತವಾಗಿ ಹಿಡಿದು ಜನರಿಗೆ ಯಾವುದೇ ಅಪಾಯವಾಗದಂತೆ ಅರಣ್ಯ ಪ್ರದೇಶಕ್ಕೆ ಬಿಡುವ ಮೂಲಕ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ಈ ಘಟನೆಯಿಂದ ಸ್ಥಳೀಯರಲ್ಲಿ ಕೆಲಕಾಲ ಆತಂಕ ಉಂಟಾದರೂ ತಕ್ಷಣದ ಕ್ರಮದಿಂದ ಎಲ್ಲವೂ ಶಾಂತಿಯುತವಾಗಿ ನಡೆದಿದೆ. ಸಕಲೇಶಪುರ ತಾಲೂಕಿನ ಹೆನ್ನಲ್ಲೆ ಗ್ರಾಮದಲ್ಲಿ ಅಕ್ರಮ ಮರಳು ಅಡ್ಡೆ ಮೇಲೆ ತಹಸೀಲ್ದಾರ್ ಸುಪ್ರೀತಾ ದಾಳಿ ನಡೆಸಿದ್ದಾರೆ. ಹೇಮಾವತಿ ನದಿಯ ತೀರದಲ್ಲಿ ಕಳೆದ 1 ವಾರದಿಂದ ಅಕ್ರಮವಾಗಿ ಮರಳು ತೆಗೆಯುತ್ತಿದ್ದ ದಂಧೆಕೋರರು ದಿಢೀರ್ ದಾಳಿಯ ವೇಳೆ ಸ್ಥಳದಿಂದ ಪರಾರಿಯಾಗಿದ್ದಾರೆ. ರಾಶಿಯಾಗಿ ಮರಳು ಬಿಟ್ಟು ಓಡಿ ಹೋದ ದಂಧೆಕೋರರು ತಮ್ಮ ಟಿಪ್ಪರ್ ಹಾಗೂ ಲಾರಿಗಳನ್ನು ಸ್ಥಳದಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾರೆ. ಈ ದಾಳಿಯಲ್ಲಿ ನಗರ ಪೊಲೀಸರು ತಹಸೀಲ್ದಾರ್ ಜೊತೆಗಿದ್ದು ಒಟ್ಟು 6 ಟಿಪ್ಪರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಕ್ರಮ ಮರಳು ದಂಧೆ ವಿರುದ್ಧ ತಹಸೀಲ್ದಾರ್ ಕೈಗೊಂಡ ಈ ಕ್ರಮ ಸ್ಥಳೀಯರಲ್ಲಿ ಮೆಚ್ಚುಗೆಗೆ ವ್ಯಕ್ತವಾಗಿದೆ. ಚಿಕ್ಕಮಗಳೂರು ಡಿಪೋಗೆ ಸೇರಿದ ಸರ್ಕಾರಿ ಬಸ್ಗಳು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಸೀಜ್ ಆಗಿರುವ ಘಟನೆ ನಡೆದಿದೆ. ಅಪಘಾತ ಪರಿಹಾರದ ಹಣ ಕ್ಲೈಮ್ ಆಗದ ಕಾರಣ ನ್ಯಾಯಾಲಯದ ಆದೇಶದಂತೆ 3 ವಕೀಲರ ತಂಡ 2 ಬಸ್ಗಳನ್ನು ಸೀಸ್ ಮಾಡಿದೆ. ಬೆಂಗಳೂರಿನಲ್ಲಿದ್ದ ಶೃಂಗೇರಿ ಕಡೆಗೆ ತೆರಳಿದ ಬಸ್ ಹಾಗೂ ಚಿಕ್ಕಮಗಳೂರಿಗೆ ಮರಳುತ್ತಿದ್ದ ಮತ್ತೊಂದು ಬಸ್ ಅನ್ನು ಮಾರ್ಗ ಮಧ್ಯೆ ನಿಲ್ಲಿಸಿ ಪ್ರಯಾಣಿಕರನ್ನು ಇಳಿಸಿ ಕೋರ್ಟ್ ಆವರಣಕ್ಕೆ ತಂದು ನಿಲ್ಲಿಸುವಂತೆ ಸೂಚಿಸಲಾಗಿದೆ. ರಸ್ತೆ ಮಧ್ಯೆ ಇಳಿಸಲ್ಪಟ್ಟ ಪ್ರಯಾಣಿಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಈ ಘಟನೆ ಸ್ಥಳೀಯರಲ್ಲಿ ಚರ್ಚೆಗೆ ಕಾರಣವಾಗಿದೆ. ಚಿಕ್ಕಮಗಳೂರು ಡಿಪೋಗೆ ಸೇರಿದ 2 ಸರ್ಕಾರಿ ಬಸ್ಗಳು ನ್ಯಾಯಾಲಯದ ಆದೇಶದಂತೆ ಸೀಜ್ ಆಗಿರುವುದು ಇದೀಗ ದೊಡ್ಡ ಸುದ್ದಿಯಾಗಿದೆ. ಲೂಸ್ ಮಾದ ಯೋಗಿ ಕನ್ನಡ ಪ್ರತಿಭಾನ್ವಿತ ಕಲಾವಿದನಾಗಿ ತನ್ನ 50ನೇ ಸಿನಿಮಾದತ್ತ ಪಾದಾರ್ಪಣೆ ಮಾಡಿದ್ದಾರೆ. ದುನಿಯಾ ಸಿನಿಮಾದಲ್ಲಿ ಲೂಸ್ ಮಾದ ಅನ್ನೋ ಸಣ್ಣ ಪಾತ್ರದಿಂದ ಆರಂಭವಾದ ಇವರ ಜರ್ನಿ ಈಗ ಕಿಂಗ್ ಸಿನಿಮಾದ ಮೂಲಕ ಹೊಸ ಎತ್ತರ ತಲುಪಿದೆ. ಈ ಸಿನಿಮಾದ ಫಸ್ಟ್ ಲುಕ್ ಮತ್ತು ಟೀಸರ್ ಬಿಡುಗಡೆಯಾಗಿ ಎಲ್ಲರ ಗಮನ ಸೆಳೆದಿದ್ದು, ಕ್ವಾಲಿಟಿ ಎಲ್ಲರನ್ನೂ ಉಪೇರಿಸುವ ಮಟ್ಟಿಗೆ ಬಂದಿದೆ. ಟೀಸರ್ಗೆ ಶಿವಣ್ಣ, ವಿಜಯ್ ಸೇತುಪತಿ, ರಂಜಿತ್, ಜಿ.ವಿ. ಪ್ರಕಾಶ್ ಸೇರಿದಂತೆ ಹಲವರು ಶುಭ ಹಾರೈಸಿದ್ದಾರೆ. ಯೋಗಿಯ 50ನೇ ಸಿನಿಮಾ ಎಂದರೆ ಅಭಿಮಾನಿಗಳಿಗೆ ವಿಶೇಷ ಉತ್ಸವದಂತಾಗಿದೆ. ಕಿಂಗ್ ಸಿನಿಮಾ ಯೋಗಿಯ ಕರಿಯರ್ನಲ್ಲಿ ಹೊಸ ಮೈಲುಗಲ್ಲು ಆಗಲಿದೆ ಎಂಬ ನಿರೀಕ್ಷೆ ಮೂಡಿದೆ. ನಿನಾಸಂ ಸತೀಶ್ ಮತ್ತು ಸಪ್ತಮಿ ಗೌಡ ನಟನೆಯ ದಿ ರೈಸ್ ಅಶೋಕ ಸಿನಿಮಾ ಫೆಬ್ರವರಿ 27ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗ್ತಾ ಇದೆ. ಈಗಾಗಲೇ 3 ಹಾಡುಗಳು ಬಿಡುಗಡೆಯಾಗಿ ಭರ್ಜರಿ ಪ್ರತಿಕ್ರಿಯೆ ಪಡೆದಿದೆ. ಇದೀಗ ಸಿನಿಮಾದ ಆಶಯವಾಗಿರುವ ಸಿದ್ದಯ್ಯ ಸ್ವಾಮಿ ಬನ್ಯೋ ಹಾಡು ಬಿಡುಗಡೆಯಾಗಿ ಅಶೋಕನ ಕ್ರಾಂತಿಯನ್ನು ಪರಿಚಯಿಸಿದೆ. ಈ ಹಾಡು ಸಿನಿಮಾದ ತೀವ್ರತೆಯನ್ನು ಹೆಚ್ಚಿಸುವಂತಿದ್ದು ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸಿದೆ. ಫಸ್ಟ್ ಲುಕ್ ಮತ್ತು ಹಾಡುಗಳ ಮೂಲಕವೇ ಸಿನಿಮಾ ದೊಡ್ಡ ನಿರೀಕ್ಷೆ ಹುಟ್ಟಿಸಿದೆ. ದಿ ರೈಸ್ ಅಶೋಕ್ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಹುಬ್ಬಳ್ಳಿ
ಹುಬ್ಬಳ್ಳಿಯಲ್ಲಿ ಜನತಾ ಬಜಾರ್ ಬಳಿ ಬುಧವಾರ ರಾತ್ರಿ ಕಳ್ಳತನದ ಘಟನೆ ನಡೆದಿದೆ. ಗಣೇಶಪೇಟ ನಿವಾಸಿ ಪ್ರೇಮ್ ಬೋಜಗಾರ ಅವರ ಕೆಎ 63 ವಿ 7378 ನಂಬರಿನ ಸ್ಕೂಟಿಯನ್ನು ಕದೀಮರು ನಕಲಿ ಕೀಯನ್ನು ಬಳಸಿ ಎಗರಿಸಿದ್ದಾರೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ ಹಿಡಿಯಲಾಗಿದೆ. ರಾಜಾರೋಷವಾಗಿ ಸ್ಕೂಟಿ ಹತ್ತಿ ತೆರಳಿದ ಕಳ್ಳನ ಕೈಚಳಕದಿಂದ ಮಾಲೀಕ ಕಂಗಾಲಾಗಿದ್ದಾರೆ. ನಗರದಲ್ಲೇ ಭಯವಿಲ್ಲದೆ ನಡೆದ ಈ ಕೃತ್ಯವು ಭದ್ರತಾ ಲೋಪ ಮತ್ತು ಪೊಲೀಸ್ ನಿರ್ಲಕ್ಷ್ಯತನವನ್ನು ಎತ್ತಿ ತೋರಿಸಿದೆ. ಇತ್ತೀಚೆಗೆ ಅವಳಿ ನಗರದಲ್ಲಿ ಕಳ್ಳತನ, ಪಿಕ್ ಪಾಕೆಟ್ ಸೇರಿ ಅಪರಾಧ ಚಟುವಟಿಕೆಗಳು ಹೆಚ್ಚುತ್ತಿರುವುದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ದಿನಾಂಕ 28/2/2026 ರಿಂದ 17/3/2026 ನಡೆಯಲಿದ್ದು, ವಿದ್ಯಾರ್ಥಿಗಳ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಬಿಎಂಟಿಸಿ ಸಂಸ್ಥೆಯು ವಿಶೇಷ ಸೌಲಭ್ಯ ಒದಗಿಸಿದೆ. ಪರೀಕ್ಷಾ ಅವಧಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರವೇಶ ಪತ್ರವನ್ನು ತೋರಿಸಿ ವಾಸ ಸ್ಥಳದಿಂದ ಪರೀಕ್ಷಾ ಕೇಂದ್ರದವರೆಗೆ ಹಾಗೂ ಹಿಂದಿರುಗುವವರೆಗೂ ಸಂಸ್ಥೆಯ ಸಾಮಾನ್ಯ ಬಸ್ ಸೇವೆಗಳಲ್ಲಿ ಉಚಿತವಾಗಿ ಪ್ರಯಾಣಿಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಮೂಲಕ ವಿದ್ಯಾರ್ಥಿ ಸಮುದಾಯಕ್ಕೆ ಸರ್ಕಾರದಿಂದ ಗುಡ್ ನ್ಯೂಸ್ ದೊರೆತಿದೆ.